ಏನ್ ಬಿಸಿಲು ಉರ್ದೋಗುತ್ತೆ ಚೈತ್ರ. ಅಮ್ಮ ಅಮ್ಮಮ್ಮ ಇಂಥ ತಣ್ಣಂದ ನೆರಳು ಸಿಕ್ಬಿಟ್ರೆ ಸುಮ್ಮ ಕುಕ್ಕಮ್ಮನ ಅಮ್ಮಂಗ ಆಗುತ್ತೆ. ಪಾರ್ಕ್ ಎಲ್ಲ ಸೆನಕೈತಿ ಬೆಂಗಳೂರಾಗೆ. ಇಂಥ ಪಾರ್ಕ್ಗಳೆಲ್ಲ ಸೆನಕ್ಕಿರ್ತಾವೆ. ನೋಡಂಗೆ ತಣ್ಣಗೈತೆ ಹಂಗೇನೆ. ಅದಕ್ಕೆ ನಾನೊಂದು ಸೆಣ ಕುಕ್ಕೊಂಡು ಹೋಗನ್ ಬರ್ರಿ ಅಂತ ಅಂದಿದ್ದು. ನಮ್ಮ ಸಖತ್ತು ಬಿಸಿ ಗಾಳಿ. ಯಾವಾಗಲೂ ಕಾರಲ್ಲಿ ಒಳಗೆ ಎ ಸಿ ಹಾಕೊಂಡಿದ್ರೆ ಕಾಣಿಸಲ್ಲ. ಎ ಸಿ ಆಫ್ ಮಾಡಿದೀವಿ ಅಂತಂದ್ರೆ ಏನು ಮುಖಕ್ಕೆ ಹಂಗೆ ಬಿಸಿ ಗಾಳಿ ಬಂದಂಗೆ ಆಗುತ್ತೆ. ಯಪ್ಪ ಯಪ್ಪ ಏನು ಬಿಸಿಲು ಉರ್ದು ಹೋಗ್ತೈತೆ. ಜ್ಯೂಸ್ ಕುಡೀರಿ. ಜ್ಯೂಸ್ ಕುಡಿದು ಸ್ವಲ್ಪ ನೀರು ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ. ನಾನು ಅಲ್ಲೇ ನಿಲ್ಲಿಸ್ತೀನಿ, ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳಿದೆ ನಾನು. ನೀವೇ ಕೇಳಲಿಲ್ಲ. ಬಾ ಹೋಗೋಣ, ಅದು ಇನ್ನೆಷ್ಟೊತ್ತು ಬಿಸಿಲೇನು ಯಾವಾಗಲೂ ಇರುತ್ತೆ ಅಂತ ಅಂದ್ರಿ. ಹಂಗೇನೆ ಬಿಸಿಲಿಗೆ ಈಗೆಲ್ಲ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಬನ ಅನಿಸುತ್ತೆ ನೆರಳಾಗಿ. ಅದ್ರಲ್ಲಿ ಕುತ್ಕೊಂಡು ಒಂದಿವ್ಸ ನೀರನ್ನು ಕುಡಿಯೋಕ್ಕಾಗಲ್ಲ ಖಾರಕ್ಕೆ ಕುತ್ಕೊಂಡು. ಅದೇ ಟೈಮ್ ಆಗುತ್ತೆ ಹೋಗೋಣ ಮನೆ ಕಡೆಗೆ ಅಂತ ಅನ್ಕೊಂಡ್ವಿ. ಬಿಡತ್ಲ ಒಂದು ಕ್ಷಣ ಕುಕ್ಕಂಡೆ ಹೋಗೋಣ. ತಣ್ಣಗೈತೆ ಹಂಗೇನೆ ಒಂದು ಕ್ಷಣ ಕುಕ್ಕಮ್ಮನ ಅಮ್ಮಂಗೆ ಆಗುತ್ತೆ. ಅಪ್ಪ ಕುತ್ಕೊಂಡ್ರೆ ಒಂಥರ ಜನ್ಮ ಎಲ್ಲ ತಣ್ಣಗಾದಂಗೆ ಆಗುತ್ತೆ ಕಣಮ್ಮ. ಯಪ್ಪ ಏನು ಬಿಸಿಲು ಉರಿತೈತಮ್ಮ. ಯಾಕೋ ಮಳೆನೇ ಬರೋಂಗಿಲ್ಲ. ನಮ್ಮ ಯಾಕ ಮಳೆನೇ ಬರೋಂಗಿಲ್ಲ ಚೈತ್ರ. ಮಳೆ ಯಾವಾಗ ಬರ್ತಾವೋ ಅಮ್ಮಂಗಾಗೈತಿ. ಅಡಿಕೆ ಗಿಡಗಳಿಗೆಲ್ಲ ನೀರು ಬೇಕು. ಬುಡಕ್ಕೆ ನೀರು ಇಕ್ಕಿರೋನು ಮಳೆ ಬಂದಂಗೆ ಆಗಲ್ಲ ಕಣಮ್ಮ. ಮಳೆ ಬೇಕು ಅಂತ ನೋಡ್ತಾ ಇದೀವಿ, ಮಳೆ ಬರೋಂಗೇ ಇಲ್ಲ. ತಿಂದ್ರೆ ಚಿಪ್ಸು ಅವು ಜ್ಯೂಸ್ ಅದು ಕುಡ್ದು ಮೆಲ್ಲ ಸುಧಾರಿಸ್ಕೊಂಡೆ ಹೋಗೋಣ. ಇನ್ನೇನು ಮಾಡಂಗೈತಿ. ಅಮ್ಮನಿಗೆ ಕರ್ಕೊಂಬರ್ದಿಲ್ಲದೆ ಒಳ್ಳೇದಾದ ಕಣಮ್ಮ. ನಾನು ಬಿಡು ಕಾರ್ನಾಗ ಹೋಗೋದಲ್ಲೇ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ಆಸ್ಪತ್ರೆಗೆಲ್ಲ ಏನು ಅಲ್ಲ, ಆಸ್ಪತ್ರೆಗೆಲ್ಲ ನೋಡಿದ್ರೆ ಒಂಥರ ಭಯ ಆದಂಗೆ ಆಗುತ್ತೆ. ಆಸ್ಪತ್ರೆಗೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಬರ್ಬಾರ್ದು ಹೇಳಮ್ಮ. ಅಯ್ಯೋ ಪಾಪ. ನಮ್ಮ ಮಾಮ ಅಂತೂ ಎಷ್ಟು ಹಿಂಸೆ ಪಡ್ತಾಯ್ತಲ್ವೇ. ಆಪ್ರೇಷನ್ ಆಗಿ ಎದ್ದು ಓಡಾಡಕ್ಕಾಗಲ್ಲ, ಏನಿಲ್ಲ. ಬಿಡು ಕರ್ಕೊಂಬರ್ದಿಲ್ಲದೆ ಒಳ್ಳೇದಾತು. ಅಲ್ಲೋಟು ಆಸ್ಪತ್ರೆಗೆ ಪಜಿಟ್ ಬೀಳಕ್ಕಾಗಲ್ಲ. ಹುಡುಗರು ನೋಟು ಕರ್ಕೊಂಡು ಒಟ್ಟು ಕಾಯಿಲೆ ಕಾಸೆಲ್ಲರೂ ಇರ್ತಾರೆ. ಸಣ್ಣ ಮಕ್ಳನ್ನೆಲ್ಲ ನಂತಕ್ಕೆಲ್ಲ ಕರ್ಕೊಬರ್ಬಾರ್ದು. ಸೆನಕ್ಕಿಂತ ಸೆನಕ್ಕಿರ್ಬೇಕು. ಸುಮ್ಮನೆ ಹೆಂಗತ್ತ ಜೇಕಾಯಿ ಉಳಿಸ್ಕೊಂತ ಅತ್ತ. ಅಮ್ಮಂತಾಗಿ ಚೆನ್ನಾಗಿ ರೂಢಿಯಾಗಿ ಅದಕ್ಕೇನೆ ಅಮ್ಮಂತಾಗಿ ಇರ್ತೀನಿ ಅಂತಳಿ. ಚೆನ್ನಾಗಿ ರೂಢಿಯಾಗಿ ಅಮ್ಮಂತಾಗಿ ಅಂತಕ್ಕೆ ಬರಲ್ಲ. ಆಳೆ ಕಣ್ಣನ್ ಮುಂದೆ ಹಂಗೆ ರೂಢಿಯಾಗಿ ಸೆನಕ್ ನಿಮ್ಮ ಅಮ್ಮಯ್ಗೆ. ನೋಡಿ ಎಂಥ ಸೆನಕ್ ರೂಢಿಯಾಗಿ ಅವಳೆ ನೋಡು. ಇಲ್ಲಿಗೆ ಹೋಗಿ ಬರೋದಕ್ಕೆ ಇಷ್ಟೊತ್ತಾತ. ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಆಪ್ರೇಷನ್ ಆದಾರ ನೋಡ್ಕೊಂಡು ಬರೋದಕ್ಕೆ ಇಷ್ಟೊತ್ತಾಯ್ತು. ಇನ್ನು ಗೌಡ್ರು ಆಶ್ರಮ ತಕ್ಕ ಬೇರೆ ಹೋಗಿ ಬರೋಣ ಅಂತ ಹೇಳ್ತಿದ್ದೆ. ನೀನು ಅಲ್ಲಿಗೆ ಹೋಗಿದ್ರಿ ಬೈನ ನಾವು ಕತ್ಲಾಗೋದು ಹೋಗೋದಕ್ಕೆ, ರಾತ್ರಿ ಆಗೋದು ಹೋಗೋದಕ್ಕೆ. ನಾವೇನ ಅಲ್ಲಿಗೆ ಹೋಗಿ ನೋಡ್ಕೊಂಡು ಹೋಗ್ತೀವಿ ಅಂದರೆ ರಾತ್ರಿ 10:30 11 ಗಂಟೆ ಆಗೋದು. 11 ಗಂಟೆ 12 ಗಂಟೆನೇ ಆಗೋದೇನು ಸುಡ್ಗಡ ಅಲ್ಲ. ಉಳ್ಳ ಬಂದಿದ್ವಲ್ಲ, ಇನ್ನೇನು ಮಾಡೋಕ್ಕಾಗೋದು. ನೋಡ್ಕೊಂಡೆ ಹೋಗ್ಬೋದಾಗಿತ್ತು. ನಮ್ಮೂರಿಂದ ಅಂತಾರೆ, ನಮ್ಮೂರಿಂದ ಗೌಡ್ರು ಮಾಡ್ತಾರಲ್ಲ, ಎಲ್ಲಿರ್ಬೋದು ಏನು ನೋಡೋಣ. ಉಳ್ಳ ಬತ್ತಿದ್ದೀವಲ್ಲ ಬೆಂಗಳೂರಿಗೆ, ಅಮ್ಮಂಗೆ ಆಗುತ್ತೆ ಅಷ್ಟೇ. ನಾನು ಅದಕ್ಕೆ ನೋಡೋಣ ಅಂತ ಕೇಳಿದೆ. ಅವರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬಿಡತ್ಲಾಗ ಆಗ್ತಿರ್ಲಿಲ್ಲ. ಅಮ್ಮನಿ ಬೇರೆ ಬಿಟ್ಟು ಬಂದಿದ್ವಿ. ಬಿಡತ್ಲಾಗ ಇನ್ನೊಂದ್ಸತಿ ಯಾವಾಗ ಬತ್ತೀವಲ್ಲ ಅವಾಗ ಹೋದ್ರೆ ಆತತ್. ಅಲ್ಲ ಕಣತ್ತೆ, ಅವ್ರಿಗೆ ಮಸ್ತ್ ದೇವ್ರು ಕೊಟ್ಟಾನೆ. ಊರಾಗ ಹಾಕಲ್ಲ ಅಂತ ಇರ್ತಾರೆ ಗೌಡ್ರು. ಏನು ಹಾಕ್ತಾರಪ್ಪ. ಇಂಥ ಮಳೆ ಬೆಳೆಗೆ ರೈತರು ಕಷ್ಟ ಬೀಳ್ತಾನೆ ಇರ್ತಾರೆ. ಆರಾಮ ದುಡ್ಕೊಂಬರ್ತಾಗೆ ಇಲ್ಲ ನಾನು ಇಸ್ಕೊಂಬಲ್ಲ. ದೊಡ್ಡ ರಾಜಕಾರಣಿಗಳು ಅಂತರ್ತಾಗೆ ಯಾರ ತಗನ ಇಸ್ಕೊಂಡು ಮಾಡೋಣ ಅಂಬಲ್ ನಮ್ಮೂರಿನ ಗೌಡ್ರು. ಬರೇ ಊರಾಗ ಕೇಳ್ತಾರಲ್ಲತ್ತೆ. ಇಟ್ಕೊಡ್ರಿ ಅಲ್ಲನ ದಿನಕ್ಕೂ ಜನ ಜಾಸ್ತಿ ಆಗ್ತಾ ಇದಾರೆ, ನಮ್ಗೆ ಓಟುನು ಆಗಲ್ಲ ಅಂತ ಕೇಳ್ತಾರಪ್ಪ ಅವರು. ಏನು ಮಾಡೋಣ. ಅವ್ರದೇ ದೊಡ್ಡ ಯಾರನ್ನ ರಾಜಕಾರಣಿಗಳು ಹಿಡ್ಕೋಬೇಕು. ಯಾರನ್ನ MLA MP ಅಂತನ್ನೆಲ್ಲ ಹಿಡ್ಕೊಂಡು ಯಾರನ್ನ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಹಿಡ್ಕೊಂಡು ಆರಿಸ್ಕೋಬೇಕು. ಹಿಂಗೆ ಮಾಡ್ತಾ ಇದ್ದೀವಿ ನಾವು, ಹಾಕ್ರಿ ನೀವೊಂದು ಇಟ್ಕೊಡ್ರಿ ಅಂತಾರನ್ನ ಹಿಡ್ಕೋಬೇಕು ಅಂದ್ರಿ. ನಾನು ಊರಕ್ಕೆ ಹೋದ್ಮೇಲೆ ಹಂಗೆ ಹೇಳ್ತೀನಿ ಗೌಡ್ರಿಗೆ. ಯಾರನ್ನ ರಾಜಕಾರಣಿಗಳನ್ನ ಹಿಡ್ಕೊಡ್ರಿ ಗೌಡ್ರಿ, ಊರಾಗ ಯಾರು ಕೊಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಅಲ್ಲ ಅವರೇ ನನಗೆ ಅಕ್ಕಿ ತಂದಾಕ್ರಿ, ಉಳ್ಳಿಕಾಳು ತಂದಾಕ್ರಿ ಅಂತ ಏನಪ್ಪ ಜನಗಳಿಗಂತೂ ಒಂದೇ ಹಿಂಸೆ ಮಾಡ್ತಾ ಇರ್ತಾರೆ. ಅಮ್ಮ ತಾಯಿಯೇ, ಅಮ್ಮ ತಾಯಿಯೇ, ಭಿಕ್ಷೆ ಹಾಕ್ರಮ್ಮ. ಯಾರೋ ಬಂದ್ರು ಕಣಮ್ಮ ಅಮ್ಮ ತಾಯಿ ಅಂತ. ಒಂದು 10 ರೂಪಾಯಿ ಇದ್ರೆ ಚಿಲ್ಲರೆ ಹಾಕ್ರಿ ಅವ್ರಿಗೆ. ಅಮ್ಮ ತಾಯಿಯೇ, ಭಿಕ್ಷೆ ಹಾಕ್ರಮ್ಮ. ಅಮ್ಮ ಲಕ್ಷ್ಮಕ್ಕ ಅವಳು ಇವ್ರು ಯಾರು? ಲಕ್ಷ್ಮಕ್ಕ ಅಂತ ಇದ್ದಾರೆ. ತಾತ ಯಾವ ತಾತ? ಲಕ್ಷ್ಮಕ್ಕ ಅಲ್ವೇನಮ್ಮ, ನಾನು ಬೈರೇಗೌಡ. ಲಕ್ಷ್ಮಕ್ಕ ಅಲ್ವೇ ನೀನು? ಓ ಬೈರೇಗೌಡ್ರೆ. ಅಯ್ಯೋ ಗೌಡ್ರೆ, ಯಪ್ಪ ಏನಿಲ್ಲ ನೀವು. ಅಲ್ಲ ಯಾಕೆ ಹಿಂಗೆ ನಿಮ್ಮ ಪರಿಸ್ಥಿತಿ ಏನಿದು? ಅಯ್ಯೋ ಶಿವನಿ, ಏನಿದೆ ಇವ್ರು ಹಿಂಗೆ? ನಮ್ಮ ಲಕ್ಷ್ಮಕ್ಕ, ನಾನಿಲ್ಲಿ ಭಿಕ್ಷೆ ಎತ್ಕೊಂಡು ತಿಂತಾ ಇದ್ದೀನಿ ಕಣ್ಣಮ್ಮ. ನಾನು ನಮ್ಮ ಅಜ್ಜಿ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದೀವಿ ಕಣ್ಣಮ್ಮ. ಯಾಕೆ ಗೌಡ್ರೆ ಏನಾಯ್ತು? ಅಲ್ಲ ನಿಮ್ಮ ಮಗ ಸೊಸೆ ಎಲ್ಲ ಅನಾಥಾಶ್ರಮ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಮಂಗಳೂರಾಗ ಇದ್ದೀರಿ ಅಂತ ಹೇಳ್ತಾ ಇದ್ರು. ಇದೇನು ಗೌಡ್ರೆ ಹಿಂಗೆ ಹೇಳ್ತಾ ಇದ್ದೀರಾ? ಅದಕ್ಕೇನೆ ನೋಡ್ದೇಟ್ಕೇನೆ ಎಲ್ಲೋ ನೋಡಿದ್ನಲ್ಲಪ್ಪ ಇವ್ರನ್ನ ಅನ್ಕೊಂಡೆ.
ಹೆಂಗ್ ಸಣ್ಣಕ್ಕಾಗಿ ಒಟ್ಟು ಗಡ್ಡ ಮೀಸೆ ಎಲ್ಲ ಬೆಳೆದೇವಿ. ಯಪ್ಪ ನಾನು ಯಾರಪ್ಪ ಅನ್ಕಂಡೆ. ಅಯ್ಯೋ ಶಿವನೇ, ಯಾಕೆ ಗೌಡ್ರಿ ನಿಮ್ದು ಏನಿದು ವ್ಯವಸ್ಥೆ? ನಾವಲ್ಲೆಲ್ಲ ಇದ್ದೀರಾ, ಎಲ್ಲ ಇದ್ದಾರೆ ಅಂತ ಹೇಳೋರು, ನಿಮ್ಮ ಮಗನೂ ಸೊಸೆ. ಇದ್ಯಾಕೆ ಗೌಡ್ರಿ ಇಲ್ಲಿ ನೀವು ಹಿಂಗೆ? ಅಯ್ಯಪ್ಪ ನನಗಂತ ನಂಬಕ್ಕೆ ಆಗ್ತಿಲ್ಲ, ನನ್ನ ಕಣ್ಣಾಗೆ ನೋಡಕ್ಕೆ ಆಗ್ತಿಲ್ಲ. ಅಲ್ಲ ಹ್ಞೂ ಕಣಮ್ಮ, ನಾನು ಹಂಗೆ ಅನ್ಕಂಡೆ ನೋಡ್ದೆ ಇಟ್ಕೇನೆ. ಯಪ್ಪ ಯಾಕೆ ಗೌಡ್ರಿ ಹಿಂಗೆ? ಕೇಳಮ್ಮ ಏನಾಯ್ತು ಅಂತ. ಲಕ್ಷ್ಮಕ್ಕ, ನನ್ನ ಮಗ ಸೊಸೆ ಇಬ್ಬರು ಒಳ್ಳೆಯರಲ್ಲ ಕಣಮ್ಮ, ಒಳ್ಳೆಯರಲ್ಲ. ನನ್ನೂ ನಮ್ಮ ಅಜ್ಜಿನೂ ಕರ್ಕೊಂಬಂದು ಅನಾಥಾಶ್ರಮದ ಬಿಟ್ಟಿದ್ರು ಕಣಮ್ಮ. ಅಲ್ಲಿಂದ ತಪ್ಪಿಸ್ಕೊಂಬಂದು ನಾವಿಬ್ಬರು ಇಲ್ಲೇ ಭಿಕ್ಷೆ ಬೇಡ್ಕೊಂಡು, ಅವರು ಇವರು ₹1 ಎಂಟಾಣಿ ಕೊಟ್ಟಿರೋದ್ರೆ ಹಿಂಗೆ ಇಲ್ಲೇ ಉಂಡ್ಕೊಂಡು ಇಲ್ಲೇ ಎಲ್ಲನ ಮನಿಕೊಂಡು ಹಿಂಗೆ ಓಡಾಡ್ಕೊಂಡು ಇದ್ವಿ ಕಣಮ್ಮ. ಅವ್ರು ಅಲ್ಲಿಗೆ ಬಂದರೆ ಒಟ್ಟುನು ನಮ್ಮನ್ನ ಆಗ್ಲಲ್ಲ ಅನಾಥಾಶ್ರಮಕ್ಕೆ ಕರ್ಕೊಂಬಂದು ಹಾಕ್ತಾರೆ ಕಣಮ್ಮ. ಅಲ್ಲಿ ಇರೋಕ್ಕಾಗಲ್ಲ, ಕೂಡಾಕ್ದಂಗೆ ಆಗುತ್ತೆ. ಅದಕ್ಕೆ ನಾವು ಅಲ್ಲಿಂದ ತಪ್ಪಿಸ್ಕೊಂಬಂದ್ವಿ ಕಣಮ್ಮ. ಇಲ್ಲೇ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದೀವಿ. ಅಯ್ಯ ಶಿವನಿ, ಹೌದೇ? ಮತ್ತು ನಿನ್ನ ಮಗನೂ ಸತಿ ಯಾವ್ದು ಅನಾಥಾಶ್ರಮ ನಡೆಸ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ರು. ಊರಾಗೆಲ್ಲನ ದುಡ್ಡು ಕಾಸು ಎತ್ತದು ಊರಾಗೆಲ್ಲ ತಂದಾಕ್ರಿ ಎಂಬುದು ಎಲ್ಲ ಹೇಳ್ತಿದ್ರು. ಅಯ್ಯಪ್ಪ, ತಂದೆ ತಾಯಿ ನೋಡ್ಕೊಂಬಿಲ್ದಾರು ಇವರು. ಯಾವ ಅನಾಥಾಶ್ರಮ ನಡೆಸ್ತಾರೆ ಇವರು? ಇಲ್ಲ ಕಣಮ್ಮ, ಅದೆಲ್ಲ ಸುಳ್ಳು ಲಕ್ಷ್ಮಕ್ಕ, ಅದೆಲ್ಲ ಸುಳ್ಳು ಕಣಮ್ಮ, ಅದೆಲ್ಲ ಸುಳ್ಳು. ನನ್ನ ಮಗಳಿಗೂ ಒಂದಿಟ್ಟು ತಿಳಿಯಲ್ಲ ಅಂತ ಅಲ್ಲೇದು ಎಲ್ಲ ಮೋಸ ಮಾಡಿ ಎಲ್ಲ ಅಲ್ಲೇ ಆಸ್ತಿ ಕಿತ್ಕೊಂಡು ಎಲ್ಲನ ಊರಾಗೂ ಎಲ್ಲನ ಹಿಂಗೆ ಮೋಸ ಮಾಡ್ತಾಯಿದ್ದಾರೆ ಕಣಮ್ಮ. ಅವರು ಯಾವ ಅನಾಥಾಶ್ರಮನೂ ನಡೆಸ್ತಾ ಇಲ್ಲ, ಏನಿಲ್ಲ. ನನ್ನ ಮಗ ಒಳ್ಳೆನ್ ಕಣಮ್ಮ. ನನ್ನ ಸೊಸೆ ಇಲ್ಲದ್ದು ದುರಾಸೆ ಪಟ್ಕೊಂಡು ಹಿಂಗೆ ಮಾಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಅಂತ ಹೇಳಿ ಹಿಂಗೆ ಮಾಡ್ತಾಯಿದ್ದಾಳೆ ಕಣಮ್ಮ ಅವಳು. ನನ್ನ ಮಗುಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡ್ತಾಯಿದ್ದಾಳೆ. ವಯಸ್ಸೋದರಿಗೆ ಇವಾಗ್ಲಿನ್ನಾರು ಕೂಳಾಕಲ್ಲ ಕಣಮ್ಮ. ನಿಜವಾಗ್ಲೂ ವಯಸ್ಸಾಗಿರೋರ್ನ ನಮ್ಮಂತಾರು ನೋಡ್ಕೊಂಬಲ್ಲ ಕಣಮ್ಮ ಲಕ್ಷ್ಮಕ್ಕ, ನೋಡ್ಕೊಂಬಲ್ಲ. ಅಯ್ಯೋ ಗೌಡ್ರಿ ಕೂಕಳ್ರಿ. ಅಯ್ಯೋ ದೇವ್ರಿ, ಏನು ಗೌಡ್ರಿ ನಿಮ್ದು ವ್ಯವಸ್ಥೆ? ನಾವು ಹಂಗೆ ಅಂದ್ಕೊಂತಿದ್ವಿ, ಎಲ್ಗೆ ಹೋಗ್ಯಾರ ಗೌಡ್ರು ಕಾಣ್ತಾ ಇಲ್ಲ ಅಂತ. ಬಾರಪ್ಪ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ ಅಂತ ಹೇಳಿ ನಾನು ಅಯ್ಯೋ ನಮ್ಮ ಅಜ್ಜಿನೂ ಕರ್ಕೊಂಬಂದು ಹಿಂಗೆ ಮಾಡಿ ಹೋಗ್ಬಿಟ್ರು. ನಮಗಲ್ಲ ಅನಾಥಾಶ್ರಮದಾಗ ಇರೋಕ್ಕಾಗ್ದಿಲ್ಲದ್ಕೇನೆ ಹೊರಕ್ಕೆ ಬಂದು ಹಿಂಗೆ ಭಿಕ್ಷೆ ಬೇಡ್ಕೊಂಡು ತಿಂಬಾನ ಅಂತ ಇಲ್ಲೇ ಉಳ್ಕೊಂಡ್ವಿ ಕಣಮ್ಮ. ಅಲ್ಲಿಗೆ ಬಂದ್ರೆ ತಿರ್ಗಿ ಕರ್ಕೊಂಬಂದು ಅಲ್ಲೂ ಇಲ್ಲೂ ಬಿಡ್ತಾರೆ ಅಂತ ಹೇಳಿ ನಮಗೆ ಅಲ್ಲಿದ್ದು ಓಡಾಡ್ಕೊಂಡಿದ್ದು ರೂಢಿ ಆಗೈತಿ. ಅನಾಥಾಶ್ರಮದಾಗ ಇರೋಕ್ಕಾಗಲಿಲ್ಲ ಕಣಮ್ಮ, ಅದಕ್ಕೆ ತಪ್ಪಿಸ್ಕೊಂಬಂದ್ಬಿಟ್ವಿ. ಅಯ್ಯ ಗೌಡ್ರಿ ಕೂಕಳ್ರಿ, ಹಂಗಾಗಿದ್ರೆ ಸಣ್ಣಕ್ಕೆ ಹಂಗೇನೆ, ಹಂಗಿದ್ರಿ ಹೆಂಗೇನೆ ಹೋಗತ್ತ. ಯಪ್ಪ ನೋಡ್ರು, ಆ ಮನೆಯಾಳ ಗೌಡ ಎಂಥ ಕೆಲಸ ಮಾಡ್ತಾ ಇದ್ದಾನೆ. ನಾವೀಗಿನ ಅದೇ ಸುದ್ದಿ ಮಾತಾಡ್ತಿದ್ವಿ. ಹೆಂಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅಡ್ರೆಸ್ ಕೊಟ್ಟಿಲ್ಲ ಕಣಪ್ಪೋ ಅವನು. ಗೌಡ ಅಲ್ಲ ಅವ್ನು ಲೌಡ. ಅಲ್ಲ ನೋಡು ಎಂತ ನನ್ನ ಮಗ ಇರ್ಬೋದು ಅವನು. ಅಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀನಿ ಅಂತ ಊರಾಗೆಲ್ಲ ಮೋಸ ಮಾಡ್ಕೊಂಡು ಜನಗಳಿಗೆಲ್ಲನ ರೈತರನ್ನೆಲ್ಲ ಎನಿಸ್ಕೊಂಡು ದುಡ್ಡು ಕೊಡ್ರಿ, ಎಲ್ಲ ಕಾಳು ಕಡಿ ತಂದಾಕ್ರಿ ಅಂತ ಹೇಳಿ ಹಂಗ ಎನಿಸ್ಕೊಂಡು ಹೆಂಗ್ತ ಕೆಲಸ ಮಾಡ್ತಾ ಇದ್ದಾನೆ. ಎಷ್ಟು ಮೋಸ್ಕಾರ ಇರ್ಬೋದು. ಕೊಡ್ರಿ ಕೂಕಳ್ರಿ ಜ್ಯೂಸನ್ನ ಕೊಡಪ್ಪ ಪಾಪ ಕುಡಿಯೋಕ್ಕೆ. ಅಲ್ಲ ನೋಡಮ್ಮ ಎಂಥ ಕೆಲಸ ಮಾಡಿದಾರ ಅವರು. ಬಾ 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 ಹಿಂಗೂ ಮಾಡಾರಿರ್ತಾರೆ ಅಂತ ಅನ್ನಿಸ್ತೈತೆ ನನಗೆ. ಅಯ್ಯೋ ಶಿವನೇ, ಏನಪ್ಪ ಇದು ಹಿಂಗೆ? ನನಗಂತೂ ಧರಣಿಗೆ ಇಳ್ದಂಗಾಯ್ತು. ಈ ವಿಷಯ ಕೇಳ್ಬಿಟ್ಟು ನಾವೇನೋ ನಂಬಿದ್ವಿ. ನಾನು 50,000 ತಂಡ ಕೊಟ್ಟನಲ್ಲ ನನ್ನ ಮಗುಗೆ ಅಂತ ಮೋಸ್ಕಾರ್ಗೆ. ನಾನು ಬಿಡತ್ತ ನಡೆಸಿರ್ಬೋದೇನೋ ಅಂತ ಅನ್ಕೊಂಡ್ವಿ. ನನಗೆ ಇವತ್ತೇ ಅನುಮಾನ ಬಂತು ಕಣಮ್ಮ ಚೈತ್ರ. ಯಾವಾಗ ಅವರು ಅನಾಥಾಶ್ರಮ ವೃದ್ಧಾಶ್ರಮ ಎಲ್ಲೈತೆ ಅಂತ ನಾವು ಕೇಳಿರೋನು ಹೇಳಲಿಲ್ವ. ಯಾವಾಗ ಅವರು ಹಂಗೆ ಹಿಂಗೆ ಅಂತಂದ್ರೆ ನನಗೆ ಅಲ್ಗೂ ಅನುಮಾನ ಬಂತು. ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾದೆ. ನನಗೆ ಅನುಮಾನ ಬಂದಿದ್ದು ನಿಜ ಕಣಮ್ಮೋ. ಹಂಗಾದ್ರೆ ನಿಜ. ಓಹೋ, ಇಂಥವೆಲ್ಲ ಮಾಡ್ತಾ ಇದ್ದಾರೆ ಅವರು. ನಮ್ಮ ಊರಾಗ ಎಲ್ಲರಿಗೂ ಹೇಳಿ ಆ ಗೌಡ್ರು ಬಂಡವಾಳ ಬಯಲು ಮಾಡ್ತೀನಿ ತಡಿ. ಬರ್ರಿ ಗೌಡ್ರೆ ಹೋಗೋಣ ಬರ್ರಿ. ಅಯ್ಯೋ ನಾವು ಇಲ್ಲಿ ಯಾರಿಗ ಸೆನಕ್ಕಿರಲಿಲ್ಲ ಬಂದಿದ್ವಿ. ಅಲ್ಲ ನೋಡಿ ಹೆಂಗೆ ದೇವ್ರಂಬನೇ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ನಾವು ಬಿಸಿಲು ಒಂದು ಸ್ವಲ್ಪ ನೀರು ಕುಡಿದು ಸುಧಾರಿಸ್ಕೊಂಡು ಹೋಗೋಣ ಅಂತ ಬಂದಿಲ್ಲಿ ಕುಕ್ಕಮ್ಮನ ಮರದ ನೆರಳು ಸೆನಕೈತಿ ಅಂತ ಬಂದ್ವಿ. ನೀವು ಇಲ್ಲಿಗೆ ಬರ್ಬೇಕಂದ್ರೆ ದೇವ್ರಂಬನೇ ಕಳ್ಸಿದ ನಿಮ್ಮನ್ನ. ಅಯ್ಯೋ ದೇವ್ರೆ, ಅಲ್ಲ ನೋಡು ಹೆಂಗಿವಾಗ ನೋಡ್ರಿ ನೀವು ಬಂದು ನಮಗೆ ಸಿಗ್ಬೇಕು. ಅಲ್ಲ ನೋಡು ಅದಕ್ಕೆ ಮತ್ತೆ ಮೋಸ ಮಾಡೋದು ಸ್ಯಾನೆ ದಿನ ಉಳಿಯಲ್ಲ ಅಂಬೋದು. ಆ ಗೌಡ್ರು ಊರಾಗೆಲ್ಲ ಹಿಂಗೆ ಮೋಸ ಮಾಡ್ತಾ ಇದ್ದಾರೆ. ನಿನ್ನ ಮಗ ಅವನೇನು ಮಾಡಲ್ಲ ಕಣಮ್ಮ, ಅವಳೆಲ್ಲ ಹೇಳಿರೋದು ಹಿಂಗೆಲ್ಲನ ಹಿಂಗೆ ಮಾಡು ಅಂತ ಹೇಳಿ. ಅಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರೇ, ನಾವು
ಬಿಸ್ಲಾಗ ಹೋಗ್ತಾನ ಜ್ಯೂಸ್ ಗೀಸ್ ಏನಾರ ನೀರು ಎತ್ತನ ಕುಡ್ದು ಚೆನ್ನ ಸುದರ್ಶನ್ ಹೋಗೋಣ ಅಂತ ಇಲ್ಲಿ ಮರದ್ನೇಳಿ ಸೆನ ಕಿತ್ತು ಪಾರ್ಕ್ ಇದ್ದಂಗೆ ಇಲ್ಲಿ ಬಂದ್ವಿ. ಇವರು ಗೌಡ್ರು ಇದಾರಲ್ಲ ನಮ್ಮೂರಿನ ಗೌಡ್ರು, ಅವ್ರ ಅಪ್ಪ ಫಸ್ಟ್ ಇವ್ರೇ ಗೌಡ್ರಾಗಿದ್ದು, ನಮ್ಮೂರಿನ ಬೈರೇ ಗೌಡ್ರು ಇವರೇನೆ. ಅಲ್ಲ ನೋಡು, ತಂದೆ ತಾಯಿನೇ ನೋಡ್ಕೊಂಬಕ್ಕಾಗ್ದಲೆ ಅನಾಥಾಶ್ರಮಕ್ಕೆ ಕೈ ಬಿಟ್ಟಿರೋನು, ಇವನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾನೆ. ಎಂತ ನೋಡ್ರಿ, ನಾವು ನಂಬಿದ್ವಿ ನೋಡ್ರಿ ಗೌಡ್ರು ಎಷ್ಟು ಮೋಸ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಬೈಲ್ಗೆ ಎಳಿತೀನಿ, ನಮ್ಮೂರಿನ ಜನಗಳಿಗೆ ಆ ಗೌಡ್ರು ಎಂತಾರು ಅಂತ ನಾನು ಎಲ್ಲ ಬೈಲ್ ಮಾಡ್ತೀನಿ. ನೋಡಿ ಎಂತೆಂಥ ಜನ ಇರ್ತಾರೆ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.